ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಈಗಾಗಲೇ ನಾನು ಮ್ಯಾಥ್ಸಲ್ಲಿ ಒಂದು 50+ ಅಂಕದ ಪ್ರಶ್ನೆ ಪತ್ರಿಕೆ ಒಂದು PDF ಅನ್ನು ಹಾಕಿದ್ದೆ. ಸೊ ಇವತ್ತು ಕೂಡ ನಿಮಗೆ ಕ್ವಶನ್ಸನ್ನು ಕೊಡ್ತಾ ಇದ್ದೀನಿ. ಈ ಕ್ವಶನ್ಸನ್ನು ಕಲ್ತ್ಕೊಂಡ್ರೆ ಸಾಕು, ಖಂಡಿತವಾಗಿ ನಿಮಗೆ 60+ ಅಂಕಗಳನ್ನು ಪಡಿತೀರಿ. ಸೊ 2 ಭಾಗಗಳಲ್ಲಿ ವಿಡಿಯೋ ಅದ. ಸೊ ವಿಡಿಯೋವನ್ನು ಚೆನ್ನಾಗಿ ನೋಡ್ಕೊಳ್ರಿ. ಈ ಪ್ರಶ್ನೆಗಳನ್ನು ಚೆನ್ನಾಗಿ ಈಗಿನಿಂದನೇ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿ ನಿಮಗೆ ಕೈಯನ್ನು ಅವು ಏನು ಮಾಡ್ತಾವಪ್ಪ ಅಂದ್ರೆ ತರ್ತಾವ. ಸೊ ಕನ್ನಡದಲ್ಲಿ ನಾವು ಹಾಕಿರ್ತಕ್ಕಂಥ ಭಾಳ ಕ್ವಶನ್ಸ್ಗಳು ಬಂದಿತ್ತು ಅಂತ ಸ್ಟೂಡೆಂಟ್ಸ್ಗಳನ್ನು ಹೇಳಿದರು. ಖಂಡಿತವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಇದೇ ತನಾಗಿರ್ತಕ್ಕಂಥ ಕೊಡ್ತೀವಿ. ಎಕ್ಸಾಕ್ಟ್ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ಸಹಿತ ವಿಡಿಯೋ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನಿಮಗೆ ಹೇಳ್ತಾರೆ. ಸೊ ಫಸ್ಟ್, ತ್ರಿಭುಜದ ಮೇಲಿನ ಪ್ರಮೇಯಗಳು 2ರಲ್ಲಿ ಒಂದಾದರೂ ಬಂದೇ ಬರ್ತದೆ. ಅದು ಥೇಲ್ಸನ ಪ್ರಮೇಯ ಆಗಿರ್ಬೋದು, ಅಥವಾ 2 ತ್ರಿಭುಜದಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪ ಅಂತ ಹೇಳ್ತಾರೆ. ಇದು 2ರಲ್ಲಿ ಒಂದಂತೂ ಫಿಕ್ಸ್ ಬರ್ತದೆ. ಇನ್ನು ಕೆಳಗಡೆ ಇರ್ತಕ್ಕಂಥ 3 ಮಾರ್ಕ್ಸಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮ, ಅಥವಾ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬ. ಇವೆರಡರಲ್ಲಿ ಒಂದು ಖಂಡಿತವಾಗಿ ಇಲ್ಲಿ 7 ಅಥವಾ 5, 3, 8 ಮಾರ್ಕ್ಸ್ ಆದರೂ ನೀವೇನು ಮಾಡ್ತೀರಿ, ಕಲ್ಕೊಳ್ತೀರಿ. ಚೆನ್ನಾಗಿ ಇವತ್ತಿನಿಂದಲೇ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇನ್ನು ಗ್ರಾಫಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಒಂದ್ಸಲ ಯಾವ ಗ್ರಾಫ್ ಹೇಗೆ ಬರ್ತದೆ, ಅದರ ನಕ್ಷೆಗಳು ಹೇಗೆ ಬರ್ತಾವ, ಅಕ್ಷಗಳನ್ನು ನೋಡ್ಕೊಡ್ರಿ. x+y = 6, 2x+y = 10, 2x+y = 6, x+y = 4, x+2y = 8, x+y = 5, x - y = 2, 2x+y = 7. ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಬಿಡಿಸಬೇಕು. 2x - y = 7, x - y = 2, x+2y = 6, x+y = 5. ಇವೆಲ್ಲ ಏನಿದಾವಪ್ಪ ಅಂದರೆ ಗ್ರಾಫ್ ಕ್ವಶನ್ಸ್ ಇದಾವೆ. ಸ್ವಲ್ಪ ಪಾಸ್ ಮಾಡಿಕೊಡ್ರಿ. 2x+y = 8, x+y = 5, x+y = 7, 3x - y = 1, 2x+y = 6, 2x - y = 2, x+y = 5, 2x+y = 7, x+y = 5, 2x - y = 4. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು 3 ಮಾರ್ಕ್ಸಿಗೆ ನಿಮಗೆ ಸಂಖ್ಯಾಶಾಸ್ತ್ರ ಸ್ಟ್ಯಾಟಲ್ಲಿ ಕ್ವಶನ್ಸ್ಗಳು ಬರ್ತಾವೆ. ಸೊ ಫಸ್ಟ್, ಸರಾಸರಿ ಕಂಡುಹಿಡಿತಕ್ಕಂಥ ಲೆಕ್ಕಗಳನ್ನು ನೋಡ್ಕೊಡ್ರಿ. ಓಕೆನಾ. ಜಸ್ಟ್ ಓನ್ಲಿ ನಿಮಗೆ ಸರಾಸರಿ ಅಂದರೆ ನೀವು ಯಾವುದಾದ್ರೂ ಒಂದು ವಿಧಾನದಿಂದ ಸರಾಸರಿಯನ್ನು ಏನು ಮಾಡ್ಬೋದಪ್ಪ ಅಂದರೆ ಕಂಡುಹಿಡಿಬೋದು. ಆಲ್ರೆಡಿ ವರ್ಗಾಂತರ ಇದೆ, ಆವೃತ್ತಿ ಇದೆ, ಸರಾಸರಿ ಬಗ್ಗೆ ನೀವೇನು ಮಾಡ್ಕೊಡ್ರಿ. ಸೊ ಭಾಳ ಈಸಿಯಾಗಿ 3 ಮಾರ್ಕ್ಸನ್ನು ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಪಡ್ಕೋತೀರಿ. ಅಷ್ಟು ಭಾಳ ಕಷ್ಟ ಇಲ್ಲ. ಇನ್ನು ಬಹುಲಕಗಳನ್ನು ಕಂಡುಹಿಡಿತಕ್ಕಂಥದ್ದನ್ನು ಕೂಡ ನೋಡ್ಕೊಡ್ರಿ. ಮೋಡ್ ಅಂತ ಹೇಳ್ತಾರೆ, ಮೀನ್, ಮೋಡ್, ಮಿಡನ್. ಸೊ ಬಹುಲಕಗಳನ್ನು ಅದು ಕೂಡ ಸ್ವಲ್ಪ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ನೋಡ್ಕೊಡ್ರಿ. ಅದು ಬಹುಲಕಗಳನ್ನ ಕಂಡುಹಿಡಿತಕ್ಕಂಥ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀನಿ. ಅವುಗಳನ್ನ ಸಹಿತ 1-2 ಸರಿ ಬರಾಬರ ಬಿಡಿಸಿ ತೆಗೆದುಬಿಡ್ರಿ. ಇನ್ನು ಮಧ್ಯಾಂಕಗಳನ್ನು ಕೇಳಿದ್ದಾರೆ. ಸೊ ಮಧ್ಯಾಂಕಗಳಲ್ಲಿನೂ ಕೂಡ ಇಲ್ಲಿ 3 ಮಾರ್ಕ್ಸ್ ಗ್ಯಾರಂಟಿಯಾಗಿ ಬರ್ತದೆ. ಮ್ಯಾಕ್ಸಿಮಮ್ ಸರಾಸರಿ ಕೇಳ್ತಾರೆ, ಬಟ್ ಸರಾಸರಿ ಕೇಳಿಲ್ಲ, ಮಧ್ಯಾಂಕ ಕೇಳಿದ್ರೆ, ಬಹುಲಕ ಕೇಳಿದ್ರೆ ಅವಾಗ ಹೆಂಗೆ ಮಾಡ್ತೀರಿ. ಸೊ ಹೀಗಾಗಿ ಫಸ್ಟ್ ಸರಾಸರಿ ಕಲ್ಕೊಡ್ರಿ. ಸರಾಸರಿ ಕಲ್ಕೊಳ್ಳೋದ್ರ ಜೊತೆಗೆ ಮಧ್ಯಾಂಕ ಅಥವಾ ಬಹುಲಕವನ್ನು ಒಂದು ಲೆಕ್ಕ ಬಿಡಿಸೋದು ನೋಡ್ಕೊಡ್ರಿ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಸೊ ನಿಮಗೆ ಒಳ್ಳೆಯ ಅಂಕಗಳನ್ನು ತಂದು ಕೊಡ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಓಕೆನಾ. ಇನ್ನು 2 ಮಾರ್ಕ್ಸಲ್ಲಿ ಭಾಳ ಈಸಿಯಾಗಿ ನಿಮಗೆ ವರ್ಜಿಸೋ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸೋದು ಅಂತ ಕೇಳ್ತಾರೆ. ಭಾಳ ಜನ ಹುಡುಗರು ಸ್ಕಿಪ್ ಮಾಡ್ತಾರೆ. ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಓಕೆ, ಚೆನ್ನಾಗಿ ಬಿಡಿಸ್ಕೊಡ್ರಿ. ಇದನ್ನು ವರ್ಜಿಸೋ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸೋದು. x+y = 4, 2x+y = 6, y ಹೋಗ್ತದೆ. ಅದೇ ಥರ 2x+y = 8, x - y = 1, ಇಲ್ಲಿನೂ y ಕ್ಯಾನ್ಸಲ್ ಆಗ್ತದೆ. 2x+y = 8, 3x - y = 7. ಸೊ ವರ್ಜಿಸೋ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸೋದವ. 2 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಕಲ್ಕೊಡ್ರಿ. ಭಾಳ ಈಸಿಯಾಗಿ ನೀವೇನು ಮಾಡ್ತೀರಪ್ಪ ಅಂದರೆ 2ಕ್ಕೆ 2 ಮಾರ್ಕ್ಸ್ ತಗೋತೀರಿ. ಇನ್ನು ಸಮಾಂತರ ಶ್ರೇಣಿಗಳಲ್ಲಿ ಅಂತ ಕೂಡ ಭಾಳ ಈಸಿಯಾಗಿ ಬರ್ತದೆ. ಎನ್ನನೇ ಪದಗಳನ್ನು ಕಂಡುಹಿಡಿತಕ್ಕಂಥದ್ದು ಅಂತ ಕೇಳ್ತಾರೆ. ಎನ್ನನೇ ಪದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿ ಕೊಟ್ಟಿರ್ತಾರೆ. ಓಕೆನಾ. ಸೊ ಅದು ಕೂಡ ನೋಡ್ಕೊಡ್ರಿ. ವೆರಿ ಈಸಿ. ಮೊದಲ ಪದ ಕಂಡುಹಿಡಬೇಕು, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕು, ಎಂಥ ಟರ್ಮ್ಗಳನ್ನು ನೀವೇನು ಮಾಡಬೇಕು ನೋಡಬೇಕು. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವೆಲ್ಲ ಸಮಾಂತರ ಶ್ರೇಣಿಯಲ್ಲಿ ಎನ್ನೇ ಪದ ಕಂಡುಹಿಡ್ತಕ್ಕಂಥ ಉತ್ತರ. ಇನ್ನು ಸಮಾಂತರ ಶ್ರೇಣಿಯಲ್ಲಿ n ಪದಗಳ ಮೊತ್ತ ಅಂತ ಕೇಳ್ತಾರೆ. 2 ಕ್ವಶನ್ಸ್ ಭಾಳ ಹುಡುಗರು ಒಂದೇ ಸೂತ್ರಕ್ಕೆ ಬಿಡಿಸ್ತಾರೆ. ಒಂದೇ ಸೂತ್ರಕ್ಕೆ ಬಿಡ್ಸಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೋಡ್ಕೊಡ್ರಿ. ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದಾರೆ. 30ನೇ ಪದ, ಇಂತಿಷ್ಟನೇ ಪದ ಅಂತ ಕೇಳ್ತಾರೆ. 10ನೇ ಪದ, 20ನೇ ಪದ, 16ನೇ ಪದ, 12ನೇ ಪದ. ಪದ ಕಂಡುಹಿಡಿಯೋದು ಅಂತೈತಿ. ಓಕೆ, ಪದ ಬೇರೆ, ಮೊತ್ತ ಬೇರೆ. ಅದಕ್ಕಿರ್ತಕ್ಕಂಥದ್ದು 2a + n - 1 × d ಹಾಕಬೇಕು. ಇದಕ್ಕೆ n - n/d a + 1 × d. ಓಕೆನಾ.
a-1 ಇಂಟು ಡಿನ. ಸೊ ನೋಡ್ಕೊಡ್ರಿ, ಅದು n/2 ಅಂತಕ್ಕಂಥ ಸೂತ್ರ ಬರ್ತದಲ್ಲ, ಅದು ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ. ಅದು ಮಾತ್ರ ಗ್ಯಾರಂಟಿ. ಪದಗಳ ಮೊತ್ತಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬೇರೆ, ಅದು ಬೇರೆ. ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪದ ಬೇರೆ, ಪದಗಳ ಮೊತ್ತ. ಸೊ ಚೆನ್ನಾಗಿ ಇದನ್ನು ಕಳ್ಕೊಂಡ್ರು ಕೂಡ ನೀವು ಏನು ಮಾಡ್ತೀರಿ, 2 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಸಮಾಂತರ ಶ್ರೇಣಿಗಳಲ್ಲಿ ಬಂತು. ಇನ್ನು ಸಮಾಂತರ ಶ್ರೇಣಿಗಳಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೆಲವೊಂದು ಸರಿ 3 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಇಂಥ ಲೆಕ್ಕಗಳನ್ನು ಕೂಡ ಕೇಳ್ತಾರೆ. ಓಕೆನಾ. ಅದು ಸೂತ್ರದ ಸಹಾಯದಿಂದ 2 ಅಂಕೆ ಎಷ್ಟು ಸಂಖ್ಯೆಗಳು 5ರಿಂದ ಭಾಗ ಹೋಗ್ತಾವ. 20 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 12 ಮತ್ತು ಕೊನೆಯ ಪದ 106 ಅದರ ಪದಗಳ ಮೊತ್ತ ಕಂಡುಹಿಡಿಯಿರಿ. ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ ಈ ಪ್ರಶ್ನೆಗಳು. ಓಕೆನಾ. ಖಂಡಿತವಾಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರಗಳನ್ನು ಸಹಿತ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು 2 ಮಾರ್ಕ್ಸಿಗೆ ವಾಸ್ತವ ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ಕೊಡ್ತಾರೆ. 2 ಮಾರ್ಕ್ಸ್ ಕ್ವಶನ್ಸ್. ಇವು 2 ಮಾರ್ಕ್ಸ್ಗೂ ಬರ್ತಾವ, ಕೆಲವೊಂದು ಸಲ 3 ಮಾರ್ಕ್ಸ್ಗೂ ಬರ್ತಾವ. 3 + √5, 5 + √3, 7 + √5, 2 + √3, 5 - √3, 2 + √5, 3 - √3, -√2, √3, √5. ಸೊ ಇವಂತೂ ಕೂಡ ಅಭಾಗಲಬ್ಧ ಸಂಖ್ಯೆ ಅಂತಲೇ ಸಾಧಿಸೋದದ. ಸೊ ನೋಡ್ಕೊಡ್ರಿ, ಖಂಡಿತವಾಗಿ ಸ್ಟೆಪ್ಸ್ ಇದಾವೆ, ಭಾಳ ಈಸಿ ಅದ. 2 ಮತ್ತು 3 ಮಾರ್ಕ್ಸ್ಗಳನ್ನ ಪಡಿತೀರಿ. ಇನ್ನು ಮಸ ಮತ್ತು ಲಸಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಸ ಮತ್ತು ಲಸಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ. ಓಕೆ. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲೆಕ್ಕ ಇತ್ತು. ಆ ಟರ್ಮ್ಗಳನ್ನು ಕೂಡ ನೀವು ಸ್ವಲ್ಪ ಕಲ್ಕೊಡ್ರಿ. ಲೆಕ್ಕ 10, 11, 12 ಏನದಲ್ಲ 3 ಮಾರ್ಕ್ಸಿಗೆ ಪ್ರಿಪ್ರೇಟರಿ ಒಳಗೆ ಕೇಳಿದರು. 510 ಮತ್ತು 92ರ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿದು ಮಸ ಮತ್ತು ಲಸ = ಆ 2 ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. ಸೊ ಕಲ್ಕೊಡ್ರಿ ಇದನ್ನು. ಓಕೆನಾ. ಸೊ ಫಸ್ಟ್ ನಿಮಗೆ ಸೂತ್ರದ, ಸೊ ವಾಸ್ತವ ಸಂಖ್ಯೆಗಳಲ್ಲಿ ಹೋದಾಗ ಫಸ್ಟ್ ಸೂತ್ರದ ಆದ ಸೂತ್ರದ ಮೇಲೆ ಅವುಗಳನ್ನು ಬರ್ತದೆ. ಇನ್ನು ಬಹುಪದೋಕ್ತಿಗಳಲ್ಲಿ ಒಳಗೆ ನಿಮ್ಗೆ 5 ಮಾರ್ಕ್ಸಿಗೆ ಲೆಕ್ಕಗಳು ಬರ್ತಾವೆ. ಅದರಲ್ಲಿ ಫಸ್ಟ್ ಯಾವತ್ತೂ ಕೂಡ ಕೇಳ್ತಕ್ಕಂಥ ಪ್ರಶ್ನೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕು, ಆಮೇಲೆ ಸಂಬಂಧವನ್ನು ತಾಳೆ ನೋಡಬೇಕು. ಓಕೆ. ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಭಾಳ ಅಂದ್ರೆ ಭಾಳ ಈಸಿ ಅದ. ಸ್ವಲ್ಪ ನೀವು ತಲೆ ಹೊಡ್ಕೋಬೇಕಾಗ್ತದೆ. p(x) = x² + 7x + 10 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಅದರ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಈ ಲೆಕ್ಕಗಳನ್ನು ಸಹಿತ ಕಲ್ಕೊಡ್ರಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ನಿಮ್ಮ ಪರೀಕ್ಷೆಗೆ ಯಾವತ್ತೂ ಕೇಳ್ತಕ್ಕಂಥ ಲೆಕ್ಕನೇ ಇತ್ತು. ಇನ್ನು ವರ್ಗ ಬಹುಪದೋಕ್ತಿಯಲ್ಲಿನ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸೊ ನೋಡಿ, ಇಲ್ಲಿ p(x) = x² + 7x + 10 ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಓಕೆನಾ. ಇಲ್ಲೆಲ್ಲ ಲೆಕ್ಕ ಇರ್ತಕ್ಕಂಥದ್ದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಇದಾವೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಶೂನ್ಯತೆಗಳ ಮೊತ್ತಗಳನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿಗಳನ್ನು ರಚಿಸ್ತಕ್ಕಂಥದ್ದು. ಸೊ ನಿಮಗೆ ಅಲ್ಲಿ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ರಚನೆ ಮಾಡ್ಕಂಥದ್ದು ಕೂಡ ನಿಮಗೆ ಬರಬೇಕು. ಅದು ಕೂಡ ಇಂಪಾರ್ಟೆಂಟ್ ಇತ್ತು, ನೋಡ್ಕೊಳ್ರಿ. ಸೊ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇನ್ನು ಶೂನ್ಯತೆಗಳನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿಗಳನ್ನು ರಚಿಸಲಿಕ್ಕೆ ಕೂಡ 2 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತಾವೆ. ಅದು ಇಂಪಾರ್ಟೆಂಟ್ ಅದ. ಇನ್ನು ಬಹುಪದೋಕ್ತಿಗಳ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸರಿ 2 ಮಾರ್ಕ್ಸಿಗೆ ಏನು ಬರ್ತಾರಪ್ಪ ಅಂದ್ರೆ ಕೇನ ಬೆಲೆಯನ್ನು ಕೇಳ್ತಾರೆ. ಅದು 2 ಮಾರ್ಕ್ಸಿಗೆ ಮತ್ತು 3 ಮಾರ್ಕ್ಸಿಗೆ ಬರ್ತಾವೆ. ಕೇನ ಬೆಲೆ ಹೇಗೋ p(x) = x² - 5x + k. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ 1 ಹೆಚ್ಚಾಗಿದೆ, ಹಾಗಾದರೆ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಪ್ರಶ್ನೆಗಳು ಬರ್ತಾವೆ. ಇದು ಕೂಡ ಇಂಪಾರ್ಟೆಂಟ್ ಅದ, ನೋಡ್ಕೊಡ್ರಿ. ಖಂಡಿತವಾಗಿ ನಿಮಗೆ ಅಂಕಗಳನ್ನು ಏನು ಮಾಡ್ತಾವಪ್ಪ ಅಂದ್ರೆ ತಂದು ಕೊಡ್ತಾವೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. p(x)ನ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಸೊ ಈ ಥರನಾಗಿರ್ತಕ್ಕಂಥ ನಿಮಗೆ ಗ್ರಾಫ್ ಕೊಟ್ಟಿದ್ದಾರೆ. ಸೊ ಗ್ರಾಫನ್ನು ನೀವು ಅಬ್ಸರ್ವ್ ಮಾಡಿ ನಿಮಗೆ ಕೇಳಬಹುದು. ಸೊ ಮೊನ್ನೆ ನಿಮಗೆ ಇದನ್ನು ಕೊಟ್ಟು ಸಮೀಕರಣ ಏನಿತ್ತು ಅಂತ ಕೇಳಿದರು, ಉಲ್ಟಾ ಕೇಳಿದ್ರಲ್ಲ. ಸೊ ಹೀಗಾಗಿ ಮತ್ತೆ ಸನ್ನಿವೇಶ ಆಧಾರಿತ ಪ್ರಶ್ನೆಗಳು ಕೂಡ ಬಂದಿತ್ತು. ಸೊ ಅಂಥವು ತಲೆ ತಿನ್ನೋ ಪ್ರಶ್ನೆಗಳು ಬರ್ತಾವೆ, ಏನು ಹೇಳಕ್ಕೆ ಬರೋದಿಲ್ಲ. ಬಟ್ ಚೆನ್ನಾಗಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಡ್ರಿ. ಸೊ ಬೇಸಿಕ್ ಇಷ್ಟು ಏನದಲ್ಲ ಅಷ್ಟು ನೀವು ಓದ್ಕೊಂಡ್ರು ಕೂಡ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಬಂದೇ ಬರ್ತಾವೆ. ಸೊ ಇದು ಫಸ್ಟ್ ಪಾರ್ಟಲ್ಲಿ ಇರ್ತಕ್ಕಂಥ ವಿಡಿಯೋ ಇತ್ತು. ಸೆಕೆಂಡ್ ಪಾರ್ಟ್ ವಿಡಿಯೋ ಬರ್ತದೆ, ಖಂಡಿತವಾಗಿ ನೋಡ್ಕೊಡ್ರಿ. ವರ್ಗ ಸಮೀಕರಣಗಳಲ್ಲಿ 2 ಅಂಕದಲ್ಲಿ ನಿಮಗೆ ಅಪವರ್ತನ ವಿಧಾನದಿಂದ ಬಿಡಿಸ್ತಕ್ಕಂಥ ಲೆಕ್ಕಗಳು ಬರ್ತಾವೆ. ಯಾವುದಪ್ಪ ಅಂದ್ರೆ ಸಮೀಕರಣದ ಮೂಲಗಳ ಮೇಲೆ ಅಂತಕ್ಕಂಥದ್ದು. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಸೊ ಖಂಡಿತವಾಗಿ ಇದನ್ನು ನೋಡ್ಕೊಂಡು ಹೋಗಿ. ಸೊ ಇದು ನಿಮಗೆ ಬಹಳ ಮೋಸ್ಟ್ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ. ಸೊ ಖಂಡಿತವಾಗಿ ನಾವು ಹಾಕ್ತಕ್ಕಂಥ ವಿಡಿಯೋಗಳು ನಿಮಗೆ ಒಳ್ಳೆಯ ಅಂಕಗಳನ್ನು ತಂದು ಕೊಟ್ಟೇ ಕೊಡ್ತಾವೆ. ಸೊ ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಅಭ್ಯಾಸ ಮಾಡಬೇಕು. ಇನ್ನು ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯೋದು. ಇದು ಭಾಳ ಸಲ ಕೇಳ್ತಾರೆ ನೋಡ್ರಿ. ಯಾಕಂದ್ರೆ ಇದು ಈ ಥರನಾಗಿರ್ತಕ್ಕಂಥದ್ದು ಐತಪ್ಪ ಅಂತಂದ್ರೆ ಮೂಲಗಳ ಸ್ವಭಾವಗಳನ್ನು ಬರೀತಕ್ಕಂಥದ್ದು ಭಾಳ ಸಲ ಪ್ರತಿ ಸಲ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಖಂಡಿತವಾಗಿ ಮಿಸ್ ಮಾಡದೆ ಇದನ್ನು ಕೂಡ ತಾವೇನು ಮಾಡಿರಿ, ಪ್ರಶ್ನೆ ಅಟೆಂಡ್ ಮಾಡಿರಿ. 3x² - 7x + 4 = 0 ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ, ಮೂಲಗಳ ಸ್ವಭಾವವನ್ನು ಬರೀರಿ.
ಇನ್ನು 2x² - 4x + 3 = 0 ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯಿರಿ, ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿರಿ ಅಂತಕ್ಕಂಥ ಪ್ರಶ್ನೆಯೂ ಕೂಡ ನಿಮಗೆ ಬರ್ತದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಸೊ ನೋಡ್ಕೊಂಡು ಹೋಗಿ, ಓಕೆನಾ. ಇನ್ನು ವರ್ಗ ಸಮೀಕರಣದಲ್ಲಿ ನಿಮಗೆ ಕೆಲವೊಂದು ಸಲ ಏನು ಮಾಡ್ತಾರಪ್ಪ ಅಂದರೆ, ಈ ಸಮೀಕರಣಗಳನ್ನು ಕೊಟ್ಟಾಗ ಅಲ್ಲಿನೂ ಕೇನ ಬೆಲೆಗಳನ್ನು ಅಥವಾ ಅದರದ್ದು ಕನ್ಸೆಪ್ಟ್ಸ್ಗಳನ್ನು ನಿಮ್ಗೆ ಏನು ಮಾಡ್ತಾರೆ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ ಇತ್ತು. ಸಂಭವನೀಯತೆ, ಸೊ ಕಾರ್ಡ್ಗಳ ಮೇಲೆ ಯಾವತ್ತೂ ಕೂಡ ಒಂದು ಪ್ರಶ್ನೆ ಇರ್ತದೆ. ಸೊ ಓಕೆನಾ, ಕಾರ್ಡ್ ಆಗಿರ್ಬೋದು, ಡೈಸ್ ಆಗಿರ್ಬೋದು, ಬಿಲ್ಲೆಗಳಾಗಿರ್ಬೋದು, ಆ ಮೂರರ ಮೇಲೆ ಒಂದು ಪ್ರಶ್ನೆ. ಫಸ್ಟ್ 1 ಮಾರ್ಕ್ಸ್ ಯಾವತ್ತೂ ಕೂಡ ಖಚಿತ ಘಟನೆ ಮತ್ತು ಅಸಂಭವ ಘಟನೆಯ ಸಂಭವನೀಯತೆನೇ ಕೇಳಿರ್ತಾರೆ. ನಾಣ್ಯದ ಮೇಲೆ ಚಿಮ್ಮಿದಾಗ ಇರ್ತಕ್ಕಂಥ ಯಾವ ಬರ್ತಾವ ಅಂತ ಕೇಳಿದ್ದಾರೆ. ಇಷ್ಟು ನೀವು ಕ್ವಶನ್ಸ್ ಓದ್ಕೊಂಡು ಹೋದ್ರು ಕೂಡ ಸೊ ಸಂಭವನೀಯತೆ ಮೇಲೆ ನೀವು ಏನು ಮಾಡ್ತೀರಿ, ಒಳ್ಳೆಯ ಅಂಕಗಳನ್ನು ಪಡಿತೀರಿ. ಸ್ವಲ್ಪ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ ಟ್ರಿಕ್ಸನ್ನು ನೋಡ್ಕೊಡ್ರಿ, ಯಾಕಂದರೆ ಬೇಸಿಕ್ ಇರಲಿ ಅಂತಂದ್ರೆ ಏನು ಕೆಲಸ ಆಗೋದಿಲ್ಲ. ಸೊ ಅದು ಕೂಡ ಇಂಪಾರ್ಟೆಂಟ್ ಅದ. ಇದರ PDF ಅನ್ನು ನನ್ನ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗೆ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಶೇರ್ ಮಾಡಿರ್ತೀನಿ. ಸೊ ಯಾರೆಲ್ಲ ನೀವು ಅಲ್ಲಿ ಬಂದು ಜಾಯ್ನ್ ಆಗಿರ್ತೀರಿ, ಅಲ್ಲಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಈ ಒಂದು ಫೈಲ್ ಸಿಗ್ತದೆ. ಸೊ ಚೆನ್ನಾಗಿ ಅಲ್ಲಿ ನೀವೇನು ಮಾಡ್ಬೋದು, ಇನ್ನಷ್ಟು ಪ್ರಿಪ್ರೇಷನನ್ನು ಮಾಡ್ಕೊಳ್ಬೋದು. ಇವೆಲ್ಲ ಏನಾಗಿತ್ತಪ್ಪ ಅಂದ್ರೆ ಸಂಭವನೀಯತೆ ಮೇಲೆ ಇರ್ತಕ್ಕಂಥ ಲೆಕ್ಕ ಇತ್ತು. ಇನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ ಹೋಗೋಣ. ಓಕೆ, ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತ ಕರೀತಾರೆ. ಇಲ್ಲಿ ದೂರ ಸೂತ್ರವನ್ನು ಕಂಡುಹಿಡಿದು ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿದು, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಕಲ್ಕೊಂಡು ಹೋಗ್ರಿ. ಹೆಂಗಿದ್ದ 5, 6, 1, 3 ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿತಕ್ಕಂಥದ್ದು. ಸೊ ಯಾವತ್ತೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ ದೂರ ಸೂತ್ರದ ಮೇಲೆ ಇರ್ತಕ್ಕಂಥ ಲೆಕ್ಕಗಳು ಇರ್ತಾವೆ. ಇವೆಲ್ಲ ದೂರವನ್ನು ಕಂಡುಹಿಡಿತಕ್ಕಂಥ ಸೂತ್ರಗಳು. ಇನ್ನು ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಲಿಕ್ಕೂ ಕೂಡ ಕೇಳ್ಬೋದು. ಓಕೆ, ಸೊ ಇದು ಕೂಡ ಇಲ್ಲಿ ನಾವು ಯಾವುದೇ ಕನ್ಸೆಪ್ಟ್ಗಳನ್ನು ಬಿಟ್ಟಿಲ್ಲ. ಯಾಕಂದರೆ ಬಿಟ್ಟಿವಿ ಅಂತಂದ್ರೆ ಅಲ್ಲಿಂದ ಪ್ರಶ್ನೆ ಬರ್ತಂದ್ರೆ ಆಮೇಲೆ ನೀವು ನಮಗೆ ಬ್ಲೇಮ್ ಮಾಡ್ತೀರಿ. ಭಾಗ ಪ್ರಮಾಣ ಸೂತ್ರ 3 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆಗಳು. ಓಕೆ, ಸೊ ಭಾಗ ಪ್ರಮಾಣ ಸೂತ್ರದ ಮೇಲೆ ಖಂಡಿತವಾಗಿ ಬರ್ತಕ್ಕಂಥ ಲೆಕ್ಕಗಳು ಕನ್ಸೆಪ್ಟ್ ಇದ್ದಾವೆ. ಸೊ ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗಿ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಓಕೆನಾ, ಎಸ್. ಇನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ನಿಮಗೆ 2 ಮತ್ತು 3 ಮಾರ್ಕ್ಸ್ಗೆ ಅಪ್ಲೈಡ್ ಕ್ವಶನ್ಸ್ಗಳು ಕೂಡ ಕೊಡ್ತಾರೆ. ಸೊ ಅದನ್ನು ಕೂಡ ನೀವೇನು ಮಾಡಿರಿ, ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇಷ್ಟು ಕ್ವಶನ್ಸ್ಗಳನ್ನು ನೋಡ್ಕೊಂಡು ಹೋದರೆ ಒಳ್ಳೆಯ ಅಂಕಗಳು ಸಿಗ್ತವೆ. ಇನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಭಾಗದ ಒಂದೊಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ನಿಮಗೆ ಕೊಡ್ತೀನಿ. ಓಕೆನಾ, ಒಂದಂತೂ ಮಾಡಲಾಗಿ ಬಿಡಿಸಿರ್ತಕ್ಕಂಥದ್ದನ್ನು ನಾನು ಪ್ರಾಕ್ಟೀಸ್ ಮಾಡಿ ನಾನು ನಿಮಗೆ ಕೊಡ್ತೀನಿ. ಬಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ಕೂತು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಮ್ಯಾಥ್ಸ್ ಅಷ್ಟು ನಿಮ್ಗೆ ಏನಾಗ್ತದೆ, ಕೈ ಹಿಡಿತದೆ. ಇಲ್ಲಾಂದ್ರೆ ನಿಮಗೆ ಕೈ ಹಿಡಿಯೋದಿಲ್ಲ, ನಿಮಗೆಲ್ಲ ಕಬ್ಬಿಣದ ಕಡಲೆ ಆಗ್ತದೆ. ಟ್ರಿಗ್ನೋಮೆಟ್ರಿ ಯಾವತ್ತೂ ಕೂಡ ಇದು ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಇದು ಲಂಬಕೋನ ನೋಡ್ಕೊಡ್ರಿ. 12, 13, 5 ಇದ್ರ ಮೇಲೆ 2 ಮಾರ್ಕ್ಸ್ ಬರ್ತದಲ್ಲ. ಸೊ ಎಷ್ಟು ಈಸಿಯಾಗಿರ್ತಕ್ಕಂಥ 2 ಮಾರ್ಕ್ಸನ್ನು ನೀವು ಟ್ರಿಗ್ನೋಮೆಟ್ರಿಯಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ ತೊಗೊಳ್ತೀರಿ. ಮತ್ತು ಈ ಟ್ರಿಗ್ನೋಮೆಟ್ರಿ ಲೆಕ್ಕನೂ ಕೂಡ ಕನ್ಫ್ಯೂಷನ್ ಇರ್ತಾವೆ. ಓಕೆ, ಎಸ್. ಸೊ ಸಾಧಿಸ್ಲಿಕ್ಕೆ ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಇತ್ತು ಟ್ರಿಗ್ನೋಮೆಟ್ರಿಲಿ. ಇನ್ನು ಟ್ರಿಗ್ನೋಮೆಟ್ರಿಲಿ ನಿಮಗೆ 3 ಮತ್ತು 5 ಮಾರ್ಕ್ಸಿಗೆ ಮ್ಯಾಕ್ಸಿಮಮ್ ಏನು ಮಾಡಿರ್ತಾರಪ್ಪ ಅಂದ್ರೆ ಲಾಸ್ಟ್ ನಾವು ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ಗಳನ್ನೇ ಕೂಡ ನಾವು ನೋಡಿದ್ದೀವಿ.